ಸೊ ಇದೇ ಥರ ಬೆಂಗಳೂರಿನ ಇಂಡಿಯನ್ ಬ್ಯಾಂಕ್ ಬ್ರಾಂಚ್ನಲ್ಲೂ ಚಿನ್ನ ಕಳುವಾಗಿದೆ. ಆನ್ಲೈನ್ ಜೂಜಾಟಕ್ಕೆ ಬ್ಯಾಂಕ್ನಲ್ಲಿಟ್ಟಿದ್ದಂಥ ಚಿನ್ನವನ್ನ ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಎಗರಿಸಿ ಆನ್ಲೈನ್ ಗೇಮಿಂಗ್ ಗೀಳಿತ್ತಲ್ಲ ಅದನ್ನ ತೀರಿಸಿಕೊಂಡಿದ್ದಾನೆ. 2 kg 787 ಗ್ರಾಂ ಚಿನ್ನವನ್ನ ಅಸಿಸ್ಟೆಂಟ್ ಮ್ಯಾನೇಜರ್ ಕದ್ದಿದ್ದ. ಒಂದೆರಡಲ್ಲ 4,12,65,000 ಮೌಲ್ಯದ ಚಿನ್ನವನ್ನ ಈತ ಆನ್ಲೈನ್ ಗೇಮಿಂಗ್ನ ಗೀಳಿಗಾಗಿ ಬ್ಯಾಂಕ್ನಿಂದನೇ ಕಳ್ತನ ಮಾಡಿ ನಂತರ ಆ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡಿಕೊಂಡಿದ್ದ. ಗಿರಿನಗರದಲ್ಲಾಗಿರುವಂತಹ ಒಂದು ಘಟನೆ ಇದು. ಇದಕ್ಕೆ ಸಂಬಂಧಪಟ್ಟಂತೆ ಅಸಿಸ್ಟೆಂಟ್ ಮ್ಯಾನೇಜರ್ ಕಿರಣ್ ಕುಮಾರ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆ ಮಹಾಶಯನನ್ನ ನೋಡ್ತಾ ಇದ್ದೀರಿ ನಿಮ್ಮ ನ್ಯೂಸ್ ಫಸ್ಟ್ ಸ್ಕ್ರೀನಲ್ಲಿ. ಬ್ಯಾಂಕ್ನಲ್ಲೇ ಸೇಫ್ಟಿ ಇಲ್ಲ ಅಂತಂದ್ರೆ ಇನ್ನು ಎಲ್ಲಿಡಬೇಕು ಚಿನ್ನಾನ ಅಂತ. ಚಿನ್ನ ಅಂತಾನೆ ಅಲ್ಲ, ಯಾವುದೇ ಒಡವೆ ಅಥವಾ ಯಾವುದೇ ಡೆಪಾಸಿಟ್ ಏನೇ ಇಟ್ಟರು ಬ್ಯಾಂಕ್ ತುಂಬಾ ಸೇಫ್. ಬ್ಯಾಂಕ್ ಲಾಕರ್ಗಳೇ ಅತ್ಯಂತ ಭದ್ರವಾಗಿರುವಂತಹ ಜಾಗ ಅಂತ ಹೇಳಿ ಜನ ನಂಬಿ ಬ್ಯಾಂಕಲ್ಲಿ ಚಿನ್ನವನ್ನ ಇಡ್ತಾರೆ, ಅಡ ಇಡ್ತಾರೆ ಅಥವಾ ಲಾಕರ್ನಲ್ಲಿ ಇಟ್ಟಿರ್ತಾರೆ. ಈಗ ಇಂಥ ಜಾಗದಲ್ಲೂ ಚಿನ್ನಕ್ಕೆ ಸೆಕ್ಯೂರಿಟಿ ಇಲ್ಲ ಅಂತಂದ್ರೆ ಇನ್ನು ಎಲ್ಲಿಡಬೇಕು? ಮೈಸೂರಿನಲ್ಲೂ ಒಂದು ಪ್ರಕರಣವನ್ನ ನೋಡಿದ್ವಿ ಸ್ವಲ್ಪ ದಿನಗಳ ಹಿಂದೆ. ಬ್ಯಾಂಕ್ನಲ್ಲಿನ ಆಚಾರಿಯೊಬ್ಬ ಚಿನ್ನವನ್ನ ಕಟ್ಟು ಮಾಡಿ ಒಂದು ಉದ್ದ ಇದ್ದಂಥ ಚೈನು ನೋಡ್ತಾ ನೋಡ್ತಾ ಬಿಡಿಸ್ಕೊಳಕ್ ಬಂದಾಗ ಅರ್ಧಕ್ಕಾಗಿರುತ್ತೆ. ಆ ಒಂದು ಪ್ರಕರಣ ಆಯಿತು, ಗದಗದ ಪ್ರಕರಣ ಆಯಿತು. ಈಗ ಈ ತಿಂಗಳು ನಡೆದಿರುವಂಥ ಗಿರಿನಗರದ ಪ್ರಕರಣ, ಬೆಂಗಳೂರಿನ ಗಿರಿನಗರದ ಪ್ರಕರಣ. ಸೊ ಎಲ್ಲದರಿಂದ ಬ್ಯಾಂಕ್ನಲ್ಲಿ ನಮ್ಮ ಚಿನ್ನಕ್ಕೆ ಸೆಕ್ಯೂರಿಟಿ ಇಲ್ವಾ, ಭದ್ರತೆ ಇಲ್ವಾ ಅನ್ನುವಂಥ ಪ್ರಶ್ನೆ ಜನರಲ್ಲಿ ಮೂಡಿಸುವಂತೆ ಮಾಡ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕೃಷ್ಣಪ್ಪ. ಈಗ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಭರತ್, ಈಗ ಬ್ಯಾಂಕೇ ಅತ್ಯಂತ ಭದ್ರತೆ ಉಳ್ಳಂತಹ ಜಾಗ ಅಂತ ಹೇಳಿ ಜನ ತಗೊಂಡೋಗಿ ಅಲ್ಲಿ ಡಂಪ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ನಮ್ಮನ್ನು ಸೇರಿಸಿ. ಆದರೆ ಇಂಥ ಬ್ಯಾಂಕ್ಗಳಲ್ಲೇ ಈ ರೀತಿಯಾಗಿ ಸೆಕ್ಯೂರಿಟಿ ಇಲ್ಲ, ಭದ್ರತೆ ಇಲ್ಲ ಅಂತಂದ್ರೆ ಜನ ಯಾರನ್ನ ನಂಬೋದು, ಚಿನ್ನವನ್ನ ಎಲ್ಲಿಡೋದು? ಖಂಡಿತವಾಗಿಯೂ ರಾಹುಲ್, ಅಂದರೆ ಮನೆಯಲ್ಲಿ ಚಿನ್ನ ಇಟ್ಕೊಂಡ್ರೆ ಅದು ಸೇಫ್ ಅಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಬ್ಯಾಂಕಲ್ಲಿ ಚಿನ್ನನ ಸೇಫಾಗಿ ಲಾಕರ್ ಮೂಲಕ ಇಡುವಂಥ ಒಂದು ನಂಬಿಕೆ ಜನರಲ್ಲಿದೆ. ಅದರಲ್ಲೂ ಇನ್ನು ಕೆಲವರು ಮತ್ತೊಂದು ಕಡೆ ಯೋಚನೆ ಮಾಡೋದಾದರೆ ಚಿನ್ನವನ್ನು ಇಟ್ಟು ತಮ್ಮ ಕಷ್ಟಕ್ಕೆ ಒಂದಿಷ್ಟು ಆರ್ಥಿಕ ಸಹಾಯ ಬೇಕಾಗಿರುತ್ತೆ, ಹಾಗಾಗಿ ಹಣ ಬೇಕಾಗಿರುತ್ತೆ. ಹಾಗಾಗಿ ತಮ್ಮ ಬಳಿ ಇರುವಂತಹ ಚಿನ್ನವನ್ನು ಬ್ಯಾಂಕ್ನಲ್ಲಿ ಇಟ್ಟು ಲೋನ್ ತಗೊಂಡು ಆ ಒಂದು ಕಷ್ಟವನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಏನು ಅದಕ್ಕೂ ಆ ಒಂದು ಪದ್ಧತಿಯನ್ನು ಕೂಡ ಜನರು ಅನುಸರಿಸ್ತಾರೆ. ಅಂದರೆ ಎರಡರಲ್ಲೂ ಕೂಡ ಚಿನ್ನ ಬ್ಯಾಂಕಲ್ಲಿ ಇಟ್ಟರೆ ಸೇಫು, ಚಿನ್ನ ಬ್ಯಾಂಕಲ್ಲಿದ್ದರೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಕಳ್ಳತನ ಆಗಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ಬ್ಯಾಂಕ್ಗಳ ಮೊರೆ ಹೋಗುವಂತಹ ಜನರು ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಬ್ಯಾಂಕಲ್ಲಿ ತುಂಬ ಸೇಫ್ ಆಗಿರುತ್ತೆ ಅನ್ನೋ ಕಾರಣಕ್ಕೆ ಇಟ್ಟಂತಹ ಚಿನ್ನವನ್ನು ಬ್ಯಾಂಕ್ ಸಿಬ್ಬಂದಿಗಳೇ, ಅಂದರೆ ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು, ಬ್ಯಾಂಕ್ ಕ್ಲರ್ಕ್ ಆಗಿರ್ಬೋದು, ಬ್ಯಾಂಕ್ನ ಅಸಿಸ್ಟೆಂಟ್ ಮ್ಯಾನೇಜರ್ಗಳಾಗಿರ್ಬೋದು, ಈ ರೀತಿಯಾಗಿ ಅವರೇ ತಮ್ಮ ಚಿನ್ನವನ್ನು ದುರ್ಬಳಕೆ ಮಾಡ್ಕೊಳ್ತಾರೆ, ಅವರೇ ಚಿನ್ನವನ್ನು ಕಳ್ಳತನ ಮಾಡ್ತಾರೆ. ಜೊತೆಗೆ ಆ ಚಿನ್ನವನ್ನು ಕದ್ದು ನಕಲಿ ಚಿನ್ನವನ್ನು ಲಾಕರ್ನಲ್ಲಿ ಇಟ್ಕೊಳ್ತಾರೆ ಅನ್ನೋದಾದರೆ ಜನ ಇನ್ನೆಲ್ಲಿ ಚಿನ್ನವನ್ನು ಇಡಬೇಕು ಅನ್ನೋ ಪ್ರಶ್ನೆ ಕೂಡ ಸಹಜವಾಗಿ ಇಲ್ಲಿ ಮೂಡುತ್ತೆ. ಇಲ್ಲಿ 2 ಪ್ರಕರಣವನ್ನು ಗಂಭೀರವಾಗಿ ನೀವು ಗಮನಿಸ್ತಾ ಇರ್ಬೋದು. ಒಂದು ಕಡೆ ಚಿಕ್ಕಮಗಳೂರಿನಲ್ಲಿ ಆಗಿರುವಂತಹ ಪ್ರಕರಣ ಅಂತ ಹೇಳಿದ್ರೆ ಅಲ್ಲಿ ಸುಮಾರು 2014ರಿಂದ 2023ರವರೆಗೂ ಅಂದರೆ ತುಂಬ ಹಲವು ವರ್ಷಗಳ ಕಾಲ ಬ್ಯಾಂಕ್ನಲ್ಲಿಟ್ಟಿದ್ದಂತಹ ಚಿನ್ನ ಏನಾಯಿತು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಕ್ಲಾರಿಟಿ ಇಲ್ಲ. ಗ್ರಾಹಕರಿಗೆ ತಮ್ಮ ಚಿನ್ನ ಎಲ್ಲಿ ಹೋಯಿತು ಅನ್ನೋದ್ರ ಬಗ್ಗೆ ಒಂಚೂರು ಕೂಡ ಮಾಹಿತಿಯನ್ನು ಕೊಡೋದಕ್ಕೂ ಕೂಡ ಬ್ಯಾಂಕ್ ಅವರು ಹಿಂದೇಟಾಗ್ತಾ ಇದ್ದಾರೆ. ಹಾಗಾಗಿ ಬ್ಯಾಂಕ್ ಹೆಡ್ ಆಫೀಸ್ ಆಗಿರ್ಬೋದು, ಬ್ರಾಂಚ್ ಆಫೀಸ್ ಆಗಿರ್ಬೋದು, ಈ ರೀತಿಯಾಗಿ ಪೊಲೀಸ್ ಸ್ಟೇಷನ್, ಈ ರೀತಿಯಾಗಿ ಜನ ಈಗಲೂ ಕೂಡ ಓಡಾಡ್ತಾನೆ ಇದ್ದಾರೆ, ನಮ್ಮ ಚಿನ್ನವನ್ನು ವಾಪಸ್ ಕೊಡಿ. ಅಂದರೆ ಲೋನ್ ತಗೊಂಡು ಚಿನ್ನವನ್ನು ಇಟ್ಟಿದ್ದಾರೆ, ಲೋನ್ ಕ್ಲಿಯರ್ ಮಾಡಿದ್ದಾರೆ, ಆದರೂ ಕೂಡ ಚಿನ್ನ ಸಿಗ್ತಾ ಇಲ್ಲ. ಕೇಳಿದ್ರೆ ಚಿನ್ನ ಇಲ್ಲ, ಚಿನ್ನ ಬೇರೆ ಕಡೆ ಇಟ್ಟಿದ್ದೀವಿ, ಬೇರೆ ಬ್ಯಾಂಕಲ್ಲಿ ಇಟ್ಟಿದ್ದೀವಿ, ಅಡಿಷನಲ್ ಲೋನ್ ತಗೊಂಡಿದ್ದೀವಿ, ಜೊತೆಗೆ ಕೇಂದ್ರ ಸರ್ಕಾರದಿಂದ ಒಂದಿಷ್ಟು ಏನು ಯೋಜನೆಗಳಾಗಿದೆ, ಇದರಲ್ಲಿ ನಿಮಗೆ ಸಾಲ ಮನ್ನಾ ಆಗುತ್ತೆ, ಈ ರೀತಿಯಾಗಿ ಕಟ್ಟುಕತೆಗಳನ್ನು ಜನರಿಗೆ ಹೇಳಿ ಜನರನ್ನ ನಂಬಿಸಿ ಆ ಚಿನ್ನವನ್ನು ದುರ್ಬಳಕೆ ಮಾಡಿಕೊಂಡಿರುವಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ಈಗ ಅವರು ಗ್ರಾಹಕರು ಬೆಂಗಳೂರಿಗೆ ಬಂದು ಬೆಂಗಳೂರಿನ ಪ್ರಾದೇಶಿಕ ಕಚೇರಿ ಒಳಗೂ ಕೂಡ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಬ್ಯಾಂಕ್ ಸಿಬ್ಬಂದಿಗಳು ಚಿನ್ನವನ್ನು ತಾವೇ ದುರ್ಬಳಕೆ ಮಾಡ್ಕೊಂಡಿರೋದಾಗಿ ಒಪ್ಕೊಂಡಿರುವಂತಹ ವಿಡಿಯೋಗಳು ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಮತ್ತೊಂದು ಕಡೆ ನೀವು ಗಮನಿಸ್ತಾ ಇರಬಹುದು, ಗಿರಿನಗರದಲ್ಲೂ ಕೂಡ ಬ್ಯಾಂಕ್ನಲ್ಲಿ ಇಟ್ಟಿದ್ದ ಚಿನ್ನವನ್ನು ಅಸಿಸ್ಟೆಂಟ್ ಮ್ಯಾನೇಜರ್ ತಮ್ಮ ಒಂದು ಸ್ವಂತ ಬಳಕೆಗಾಗಿ, ಅಂದರೆ ಏನು ಜೂಜಾಟಕ್ಕೆ ಆತ ಅಡಿಕ್ಟ್ ಆಗಿದ್ದ ಆ ಒಂದು ಕಾರಣಕ್ಕಾಗಿ ಚಿನ್ನವನ್ನು ಬ್ಯಾಂಕ್ನಲ್ಲಿ ಇಟ್ಟಿದ್ದ ಚಿನ್ನವನ್ನು ಬಳಸಿಕೊಂಡು ಆತ ಕೂಡ ಸ್ವಂತ ಬಳಕೆಗಾಗಿ ಖರ್ಚು ಮಾಡ್ಕೊಂಡಿದ್ದಾನೆ. ಅಂದರೆ ಜನರು
ತಮ್ಮ ಹಣ ಬೇಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬ್ಯಾಂಕಲ್ಲಿ ಚಿನ್ನ ಇಟ್ಕೊಳ್ತಾರೆ, ಸೇಫಾಗಿ ಇರಲಿ ಅನ್ನೋದು ಕಾರಣಕ್ಕೆ ಚಿನ್ನ ಇಟ್ಟಿರ್ತಾರೆ. ಆದರೆ ಇಲ್ಲಿ ಬ್ಯಾಂಕ್ ಸಿಬ್ಬಂದಿಗಳು, ಬ್ಯಾಂಕ್ ಮ್ಯಾನೇಜರ್ಗಳೇ ಈ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡ್ರೆ ಜನ ಮತ್ತೆಲ್ಲಿ ಚಿನ್ನವನ್ನು ಇಡಬೇಕು ಅನ್ನೋ ಪ್ರಶ್ನೆ ಈಗ ಖಂಡಿತವಾಗಿ ಮೂಡ್ತಾ ಇದೆ. ಹಾಗಾಗಿ ಇದಕ್ಕೆ ಕಡಿವಾಣ ಹಾಕಲೇಬೇಕಾಗುತ್ತೆ. ಅಂದರೆ RBI ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳಾಗಿರ್ಬೋದು, ಈ ರೀತಿಯಾಗಿ ಕಳ್ಳತನಗಳಾಗ್ತಾ ಇದ್ರೆ, ಈ ರೀತಿಯಾಗಿ ದುರ್ಬಳಕೆ ಆಗ್ತಾ ಇದ್ರೆ ಜನರು ಎಲ್ಲಿಡಬೇಕಾಗುತ್ತೆ, ಜನರು ಎಲ್ಲಿ ಹೋಗಬೇಕಾಗುತ್ತೆ ಅನ್ನೋದನ್ನ ಪ್ರಶ್ನೆಯಾಗಿ ಇಟ್ಕೊಂಡು ಇದಕ್ಕೆ ಒಂದಿಷ್ಟು ನಿಯಮಗಳನ್ನ ಕೂಡ ಜಾರಿ ಮಾಡಬೇಕಾಗಿದೆ. ರಾಹುಲ್. ರೈಟ್ ಭರತ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.